ಅರುಣ್ ಕಟಾರೆ ಈ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ದು ನಿಮ್ಗೆ ಈಗಾಗಲೇ ಗೊತ್ತೇ ಇರುತ್ತೆ. ಏನಕ್ಕೋಸ್ಕರ ಅರೆಸ್ಟ್ ಮಾಡಿದ್ರು ಅಂತ. ಅದೇ ಫೇಕ್ ಗನ್ಸ್ನ ಯೂಸ್ ಮಾಡಿಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿರೋ ಕಾರಣದಿಂದ, ಸೊ ಅಲ್ಲಿ ಪಬ್ಲಿಕ್ ಪ್ಲೇಸಲ್ಲಿ ಆ ಘಟನೆ ನಡೆದಿರೋ ಕಾರಣದಿಂದ ಆ ಪಬ್ಲಿಕ್ಕಲ್ಲಿ ಯಾರೋ ಒಬ್ಬರು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಅನ್ನೋದನ್ನು ಕೊಟ್ಟಿದ್ದಾರೆ. ಅದೇ ಒಂದು ಕಾರಣಕ್ಕೋಸ್ಕರ ಅವ್ರನ್ನ ಅರೆಸ್ಟ್ ಮಾಡಿದ್ರು ಅಂತ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ಆದರೆ ಇವಾಗ ಅರುಣ್ ಕಟಾರೆ ಅವರ ಕಾರಣದಿಂದ ಇನ್ನೊಬ್ಬರಿಗೆ ಸಂಕಷ್ಟ ಎದುರಾಗಿದೆ ಅಂತ ನಿಮಗೆ ಗೊತ್ತಾ? ಸಿನಿಮಾ ಇಂಡಸ್ಟ್ರಿಯಲ್ಲಿ ದೊಡ್ಡ ದೊಡ್ಡ ಫಿಲಿಮ್ಸ್ಗೆ ಫೇಕ್ ಗನ್ಸ್ ಅಥವಾ ಈ ಫೇಕ್ ಪ್ರಾಪರ್ಟೀಸ್ನ ಕೊಡ್ತಾ ಇದ್ದಂತಹ ವ್ಯಕ್ತಿಗೆ ಈಗ ಸಂಕಷ್ಟ ಎದುರಾಗಿದೆ. ಒಂದು ನೋಟಿಸ್ನ ಕಳಿಸಿದ್ದಾರೆ ಅಂತ ನಿಮಗೆ ಗೊತ್ತಾ? ಗೊತ್ತಿಲ್ಲ ಅಲ್ವಾ? ಸೊ ಬನ್ನಿ ಮಾತಾಡೋಣ. ಈ ಅರುಣ್ ಕಟಾರೆ ಮಾಡಿರುವ ಘನಕಾರ್ಯ ಏನು ಆ್ಯಂಡ್ ಈ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾ ಹೋಗೋಣ. ಅವನ ಪರ್ಸ್ನಲ್ ಜೀವನದ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ, ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಏನು ಅಪ್ಡೇಟ್ ಬರ್ತಿದೆಯೋ ಅದನ್ನು ಮಾತ್ರ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಇದನ್ನು ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಹೋಗೋಣ. ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ದ ಗಜೇಂದ್ರ 2.0 ಫ್ಯಾಮಿಲಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಕೊನೆ ತನಕ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ, ಆಯಿತಾ? ಸೊ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬಂದರೆ, ಅರುಣ್ ಕಟಾರೆ ಅನ್ನೋ ವ್ಯಕ್ತಿ ಬಗ್ಗೆ ನನಗೆ ಸಾಕಷ್ಟು ಮಾಹಿತಿಗಳು ಬರ್ತಾನೆ ಇದ್ವು ಅವಾಗವಾಗ. ಬ್ರೋ ಈ ಹುಡುಗ ನಿಜನಾ ಫೇಕಾ ಅದು ಇದು ಅಂತ ನನ್ನ ಇನ್ಸ್ಟಾಗ್ರಾಮ್ ಪುಟದಲ್ಲಿ DMs ಅನ್ನೋದನ್ನು ಮಾಡ್ತಾಯಿದ್ರು. ಆದರೆ ನಾನು ಯಾವುದಕ್ಕೂ ಸಹ ಉತ್ತರ ಅನ್ನೋದನ್ನು ಕೊಡ್ತಾ ಇಲ್ಲ. ಅವರ ವ್ಯಕ್ತಿ ಅವರ ಪರ್ಸ್ನಲ್ ಜೀವನದ ಬಗ್ಗೆ ನಾನು ಯಾರು ಅವರು ಕಮೆಂಟ್ ಮಾಡೋದಕ್ಕೋಸ್ಕರ ಅಂತ ನಾನು ಯಾರಿಗೂ ಸಹ ರಿಪ್ಲೈನೂ ಕೊಡ್ತಾ ಇರಲಿಲ್ಲ. ಸೊ ಅದು ಅವರ ಪರ್ಸ್ನಲ್. ಅವ್ರ ಹತ್ರ ಹಣ ಇತ್ತು ಅಂತಾರೆ, ಅವರು ಗೋಲ್ಡ್ ಜಾಸ್ತಿ ಹಾಕ್ಕೊಂಡಿದ್ರು ಅಂತಾರೆ. ಸೊ ಅದು ಹೆಂಗೆ ಇದ್ರೂ ಅದು ಅವರ ಪರ್ಸ್ನಲ್ ಜೀವನನೇ. ಸೊ ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಸೊ ಇನ್ನು ಈ ಹುಡುಗ ತಪ್ಪು ಮಾಡಿರೋದು ಏನು ಅಂದರೆ, ಈ ಹುಡುಗ ಅನ್ನೋದ್ರೆ ತಪ್ಪಾಗುತ್ತೆ, ಈ ವ್ಯಕ್ತಿ ತಪ್ಪು ಮಾಡಿರೋದು ಎಲ್ಲಿ ಅಂದರೆ, ಸೊ ಸ್ವಾಹಿಲ್ ಅಂತ ಒಬ್ಬರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್, ಅಂದರೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ KGF ಮತ್ತು ಕಬ್ಜಾ ಮತ್ತು ಮಫ್ತಿ ಸಿನಿಮಾಗಳಿಗೆ ಇವರೇ ಪ್ರಾಪರ್ಟೀಸ್ ಅನ್ನೋದನ್ನು ಕೊಟ್ಟಿದ್ರು. ಅಂದರೆ ಯಾವುದೇ ಒಂದು ಸಿನಿಮಾ ಶೂಟಿಂಗ್ ಮಾಡಬೇಕು ಅಂದರೆ ಅದಕ್ಕೆ ಫೇಕ್ ಪ್ರಾಪರ್ಟೀಸ್ ಅನ್ನೋದು ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಒಂದು ಗನ್ ಬೇಕಾಗುತ್ತೆ, ಅಥವಾ ಒಂದು ಪೆನ್ ಬೇಕಾಗುತ್ತೆ, ಅಥವಾ ಒಂದು ಕತ್ತಿ ಬೇಕಾಗುತ್ತೆ, ಅಥವಾ ಒಂದು ಟೇಬಲ್ ಬೇಕಾಗುತ್ತೆ, ಇಲ್ಲಾಂದರೆ ಒಂದು ಬಾಟಲ್ ಬೇಕಾಗುತ್ತೆ. ಅದೆಲ್ಲ ನೀವು ರಿಯಾಲಿಟಿಯಾಗಿ ತರಬೇಕು ಅಂದರೆ ಅದಕ್ಕೆ ಫೇಕ್ ಪ್ರಾಪರ್ಟೀಸ್ ಅನ್ನೋದನ್ನು ಯೂಸ್ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ, ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಅಂದರೆ ಇದೇ ನಿಜ. ಸೊ ಅವ್ರೇನೋ ಹೊಡೆದ್ಬಿಟ್ರು ಅಂದಿದ್ದ ತಕ್ಷಣ ಅವ್ರಿಗೆ ಬ್ಲಡ್ ಏನೂ ಬರೋದಿಲ್ಲ, ಅದು ಫೇಕ್ ಪ್ರಾಪರ್ಟಿ, ಆಯಿತಾ? ಸೊ ಅದನ್ನು ನೀಡೋದಕ್ಕೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಾಹಿಲ್ ಅಂತ ಒಬ್ಬರು ಇದ್ದಾರೆ, ಆಯಿತಾ? ಸೊ ಅವರು ಒಂದು ಸಣ್ಣ ಫ್ಯಾಕ್ಟ್ರಿನ ನಡೆಸ್ತಾ ಇದ್ದಾರೆ ಅಂತ ಮಾಹಿತಿ. ಸೊ ಅವರಿಂದ ಬಂದ್ಬಿಟ್ಟು ಅರುಣ್ ಕಟಾರೆ ಅವರು 2 ಅಥವಾ 3 ಫೇಕ್ ಗನ್ಸ್ ಅಂದರೆ AK-47 ಗನ್ಸ್ನ ತೊಗೊಂಡಿದ್ರಂತೆ. ಅದಕ್ಕೆ ಇವಾಗ ಏನಾಗಿದೆ ಅಂದರೆ, ಅರುಣ್ ಕಟಾರೆ ಅವರು ಏನು ಮಾಡಿದ್ದಾರೆ ಅಂತ ಗೊತ್ತಿರುತ್ತೆ ನಿಮಗೆ. ಸೊ ಈ ವ್ಯಕ್ತಿ ಬಂದ್ಬಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಫೇಮಸ್ ಆಗಬೇಕು ಅಂತ, ಅಂದರೆ ಇನ್ಸ್ಟಾಗ್ರಾಮ್ ಏನಿದೆ ಪ್ಲಾಟ್ಫಾರ್ಮು, ಈ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಫೇಮಸ್ ಆಗಬೇಕು ಅಂತ ಅವ್ರ ಹತ್ರ ಕಾಸಿದ್ರೆ ಬಂಗಾರ ನಿಜನೇ ಆಗಿರುತ್ತೆ. ಇಫ್ ಇನ್ ಕೇಸ್ ಇಲ್ಲ ಅಂದರೆ ಅದು ಅವರು ಇದು. ಆದರೆ ತುಂಬ ಬಂಗಾರ ಜೊತೆಗೆ ಬಾಡಿ ಗಾರ್ಡ್ಸ್ನ ಇಟ್ಕೊಂಡು ಒಂದು AK-47 ಗನ್ಸ್ನ ತಗೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋಸ್ ಅನ್ನೋದನ್ನ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ರು. ಇದು ಮಾಡಿದ್ರೆ ಯಾರು ಸಹ ತಪ್ಪು ಅನ್ನಲ್ಲ, ಆಯಿತಾ? ಆದರೆ ಇಲ್ಲಿ ಪಾಯಿಂಟ್ ಮಾಡಿ ಹೇಳ್ತೀನಿ ನೋಡಿ. ಅಂದರೆ ಒಂದು ಪಬ್ಲಿಕ್ ಪ್ಲೇಸ್ ಅನ್ನೋದು ಇರುತ್ತಲ್ವ, ಒಂದು 10 ರಿಂದ 15 ಜನ ಸೇರಿದ್ರೆ ಒಂದು ಜಾಗದಲ್ಲಿ ಪಬ್ಲಿಕ್ ಏರಿಯಾದಲ್ಲಿ, ಸೊ ಅದೊಂದು ಪಬ್ಲಿಕ್ ಪ್ಲೇಸ್ ಅಂತ ಮೆನ್ಷನ್ ಮಾಡ್ಬೋದು. ಸೊ ನೀನೇನಾದರೂ ಆ ಜಾಗದಲ್ಲಿ ಒಂದು ಫೇಕ್ ಗನ್ ಇಟ್ಕೊಳ್ಳೋದು ಅಥವಾ ಒಂದು ಫೇಕ್ ಆದಂತಹ ಒಂದು ಲಾಂಗ್ ಇಟ್ಕೊಳ್ಳೋದು, ಆ ರೀತಿ ಮಾಡಿ ಸೊ ಅಲ್ಲಿ ವಿಡಿಯೋ ಮಾಡ್ತಾಯಿದ್ರೆ ಅವ್ರಿಗೆ ಡಿಸ್ಟರ್ಬೆನ್ಸ್ ಅನ್ನೋದು ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದು ಆದರೆ, ಅವರು ಬಂದ್ಬಿಟ್ಟು ಏನೋ ಮಾಡ್ತಾ ಇರ್ತಾರೆ, ಅವ್ರವ್ರ ಕೆಲಸಗಳಲ್ಲಿ ಬ್ಯುಸಿಯಾಗಿರ್ತಾರೆ, ಆದರೆ ನೀನು ಅವ್ರಿಗೆ ಡಿಸ್ಟರ್ಬ್ ಮಾಡ್ದಂಗೆ ಆಗುತ್ತೆ. ಸೊ ಇಮಿಡಿಯೇಟ್ಲಿ ಯಾರು ಹೋಗಿ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದ್ದಾರೆ, ಈ ವ್ಯಕ್ತಿ ಬಂದ್ಬಿಟ್ಟು ಈ ರೀತಿಯ ಫೇಕ್ ಗನ್ಸ್ ಇಟ್ಕೊಂಡು ಪಬ್ಲಿಕ್ ಪ್ಲೇಸಲ್ಲಿ ನ್ಯೂಸೆನ್ಸ್ ಅನ್ನೋದನ್ನು ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ. ಸೊ ಪೊಲೀಸ್ ಅಧಿಕಾರಿಗಳು ಆ್ಯಕ್ಷನ್ ತಗೊಳ್ಳೇಬೇಕಲ್ವ? ಒಬ್ಬ ನಾರ್ಮಲ್ ವ್ಯಕ್ತಿ ಬಂದ್ಬಿಟ್ಟು ಈ ರೀತಿ ಆಗ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಅವರು ಆ್ಯಕ್ಷನ್ ಅನ್ನೋದನ್ನು ತಗೊಳ್ತಾರೆ. ಈ ವ್ಯಕ್ತಿನ ಆ್ಯಸ್ ಪರ್ ಏನು ಲಾ ಇದೆಯೋ ವ್ಯಕ್ತಿನ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಇನ್ವೆಸ್ಟಿಗೇಷನನ್ನು ಮಾಡಿದ್ಮೇಲೆ ಗೊತ್ತಾಗಿರೋದು ಪೊಲೀಸ್ ಅಧಿಕಾರಿಗಳಿಗೆ ಏನಪ್ಪ ಅಂದರೆ, ಈ ಫೇಕ್ ಗನ್ಸ್ ಬಂದ್ಬಿಟ್ಟು ಸಾಹಿಲ್ ಅನ್ನುವ ವ್ಯಕ್ತಿ ಹತ್ರ ಈಸ್ಕೊಂಡಿರೋದು ಅಂತ ಮಾಹಿತಿ. ಸೊ ಸಾಹಿಲ್ ಅನ್ನುವ ವ್ಯಕ್ತಿ ಯಾರು? ನಮ್ಮ ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗೆ ಫೇಕ್ ಗನ್ಸ್ ಆ್ಯಂಡ್ ಪ್ರಾಪರ್ಟೀಸ್, ಫೇಕ್ ಗನ್ಸ್ ಅನ್ನೋದ್ರೆ ತಪ್ಪಾಗುತ್ತೆ, ಎಲ್ಲ ಪ್ರಾಪರ್ಟೀಸ್ನ ನೀಡ್ತಾ ಇದ್ದಂತಹ ವ್ಯಕ್ತಿ, ಆಯಿತಾ? ಸೊ ಅವ್ರಿಗೆ ಒಂದು ನೋಟಿಸ್ನ ಕಳಿಸಿದ್ದಾರೆ ಅಂತ ಮಾಹಿತಿ, ಗೊತ್ತಾಯ್ತಲ್ಲ? ಸೊ ಇನ್ನು ವಿಷಯಕ್ಕೆ ಬರ್ತೀನಿ. ಅವೇರ್ನೆಸ್ ಅಂದರೆ ನಿಮಗೆ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನೋ ಅದನ್ನು ಹೇಳ್ತೀನಿ ಇವಾಗ. ಸೊ ವಿಷಯ ಏನಪ್ಪ ಅಂದರೆ, ನೀನು ಯಾವುದೇ ಕಾರಣಕ್ಕೂ ನಿಮಗೆ ಒಂದು ಡೌಟ್ ಇರುತ್ತೆ ಯಾವಾಗಲೂ, ನಾನು ಯೂಸ್ ಮಾಡಿದ್ರೆ ತಪ್ಪು ಅಂತಾರೆ,
ಇವಾಗ ಫಿಲಮ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡಿದ್ರೆ ತಪ್ಪಿಲ್ವ ಹಂಗಾರೆ ಅಂತ ಸಾಕಷ್ಟು ಜನರಿಗೆ ಪ್ರಶ್ನೆ ಅನ್ನೋದು ಓಡ್ತಾ ಇರುತ್ತೆ ತಲೆಯಲ್ಲಿ. ಸೊ ಅದನ್ನು ಕ್ಲಾರಿಟಿ ಮಾಡಬೇಕು ಅಂದರೆ ಫಿಲಿಮ್ ಶೂಟ್ ಮಾಡುವ ಸ್ಥಳದಲ್ಲಿ ಅಂದರೆ ಇವಾಗ ಒಬ್ಬ ಪ್ರೊಡ್ಯೂಸರ್, ಒಬ್ಬ ನಾಯಕ ನಟ ಅಥವಾ ಅವರ ಸೆಟ್, ಅವರ ಟೀಮ್ ಏನಿದೆ, ಸೊ ಅವರ ಟೀಮು ಒಂದು ಜಾಗದಲ್ಲಿ ಜಾಸ್ತಿ ಗನ್ಸ್ನ ಯೂಸ್ ಮಾಡಿ ಶೂಟಿಂಗ್ ಅನ್ನೋದನ್ನು ಮಾಡೋಕ್ಕೆ ಪ್ಲ್ಯಾನ್ ಮಾಡಿರ್ತಾರೆ ಅಂದ್ಕೊಳ್ಳಿ. ಸೊ ಇವಾಗ ಸದ್ಯಕ್ಕೆ ಬಂದ್ಬಿಟ್ಟು ಬೆಂಗಳೂರಲ್ಲಿ ಯಾವುದೋ ಒಂದು ಜಾಗದಲ್ಲಿ ಶೂಟಿಂಗ್ನ ಪ್ಲ್ಯಾನ್ ಮಾಡಿರ್ತಾರೆ. ಸೊ ಆ ಶೂಟಿಂಗ್ ಬಂದ್ಬಿಟ್ಟು ಪಬ್ಲಿಕ್ ಪ್ಲೇಸ್ ಆಗಿದ್ದರೆ ಆ ಶೂಟಿಂಗ್ ಏರಿಯಾ ಏನಿದೆ ಆ ಏರಿಯಾದಲ್ಲಿ ಯಾವುದೋ ಒಂದು ಪೊಲೀಸ್ ಸ್ಟೇಷನ್ ಇದ್ದೇ ಇರುತ್ತೆ. ಆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಸೊ ಈ ರೀತಿ ನಾವು ಒಂದು ಶೂಟ್ನ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಸೊ ನಮಗೆ ಪರ್ಮಿಷನ್ ಬೇಕಾಗಿದೆ, ಅದ್ರ ಜೊತೆಗೆ ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ನಾವು ಯಾವ ರೀತಿ ಶೂಟ್ನ ಪ್ಲ್ಯಾನ್ ಮಾಡಿದ್ದೀವಿ ಅನ್ನೋದು ಸಹ ಅವರಿಗೆ ಎಕ್ಸ್ಪ್ಲೇಷನ್ ಅನ್ನೋದನ್ನು ಕೊಡಬೇಕಾಗುತ್ತೆ, ಅವ್ರ ಹತ್ರ ಪರ್ಮಿಷನ್ ಅನ್ನೋದನ್ನು ತಗೋಬೇಕಾಗುತ್ತೆ. ಸೊ ಅದ್ರ ಜೊತೆಗೆ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ ಜಾಸ್ತಿ ಏನಾದರೂ ಫಾರ್ ಎಕ್ಸಾಂಪಲ್ ತುಂಬಾ ಆ್ಯಕ್ಷನ್ ಇದೆ ಅನ್ನೋ ಮಟ್ಟಿಗೆ ಏನಾದರೂ ಬಂದರೆ, ಜಾಸ್ತಿ ಜನರನ್ನ ಕೂರಾಕ್ಕೊಂಡು ಮಾಡೋ ರೀತಿ ಇದ್ದರೆ ಪೊಲೀಸ್ ಅಧಿಕಾರಿಗಳ ಸಪೋರ್ಟ್ ಸಹ ತಗೋಬೇಕಾಗುತ್ತೆ. ಸೊ ಇದೆಲ್ಲ ಪರ್ಮಿಷನ್ ಬಂದ್ಬಿಟ್ಟು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ತಗೊಂಡು ಅವ್ರಿಗೆ ಬಂದ್ಬಿಟ್ಟು ಸೆನ್ಸರ್ ಎಲ್ಲ ಇರುತ್ತೆ, ನಿಮಗೆ ಗೊತ್ತಾಗಿರುತ್ತೆ. ಒಂದು ಟೀಸರ್ ಅಥವಾ ಒಂದು ಟೀಸರ್ ಇರೋದಿಲ್ಲ, ಒಂದು ಟ್ರೈಲರ್ ಮತ್ತು ಇದು ಏನು ಫಿಲಮ್ ಏನಿರುತ್ತೋ ನಾವು ನೋಡೋಕ್ಕಿಂತ ಮುಂಚೆನೇ ಸೆನ್ಸರ್ ಬೋರ್ಡ್ ಅಂತ ಒಂದಿರುತ್ತೆ, ಆ ಸೆನ್ಸರ್ಗೆ ಕಳಿಸ್ತಾರೆ. ಅಲ್ಲಿ ಏನೆಲ್ಲ ತಪ್ಪಾಗುತ್ತೆ, ಎಲ್ಲಿ ಇನ್ಫ್ಲುಯೆನ್ಸ್ ಆಗ್ತಾರೆ ಜನ ಬಂದ್ಬಿಟ್ಟು ಎಲ್ಲದನ್ನು ನೋಟ್ ಮಾಡಿಕೊಂಡು ಅದಕ್ಕೆ AUA ಸರ್ಟಿಫಿಕೇಟ್ಸ್ ಅನ್ನೋದನ್ನು ಕೊಡ್ತಾ ಹೋಗ್ತಾರೆ. ಸೊ ಇದೆಲ್ಲ ಬ್ಯಾಕಪ್ಪಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ನಮಗೆ ಇದೆಲ್ಲ ಗೊತ್ತಾಗೋದಿಲ್ಲ, ನಾವೇನೋ ಫೇಮಸ್ ಆಗಿಬಿಡ್ಬೇಕು ಅಂತ ಗಡರ ಇಳಿಸ್ತೀನಿ ಅಥವಾ ಲಾಂಗ್ ಎತ್ಕೊಂಡು ಕಟ್ ಮಾಡ್ತೀನಿ ಇನ್ನೊಬ್ರಿಗೆ, ಅಥವಾ ಚಾಕು ಎತ್ಕೊಂಡು ತಿವಿದ್ಬಿಡ್ತೀನಿ ಇನ್ನೊಬ್ರಿಗೆ ಅನ್ನೋ ರೀತಿ ರೀಲ್ಸ್ ಮಾಡಿ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ಸ್ಟಾಗ್ರಾಮ್ ಯಾವುದೇ ಒಂದು ಪ್ಲಾಟ್ಫಾರ್ಮ್ ಆಗಿದ್ರೂ ಇನ್ ಕೇಸ್ ಏನಾದರೂ ನೀವು ಈ ರೀತಿ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ರೆ ಅದನ್ನು ಬಂದ್ಬಿಟ್ಟು ಖಂಡಿತವಾಗ್ಲೂ ರಿಪೋರ್ಟ್ ಮಾಡೇ ಮಾಡ್ತಾರೆ. ಜೊತೆಗೆ ಅಧಿಕಾರಿಗಳು ಬಂದ್ಬಿಟ್ಟು ಆ್ಯಕ್ಷನ್ ತಗೊಳ್ತಾರೆ, ಆಯಿತಾ. ಸೊ ಸ್ವಲ್ಪ ಜೋಪಾನವಾಗಿರಿ. ಅದ್ರ ಜೊತೆಗೆ ಇನ್ನೊಂದು ಮಾಹಿತಿ ಹೇಳ್ತೀನಿ ನಿಮಗೆ. ಟ್ಯಾಲೆಂಟ್ ಅನ್ನೋದು ಯಾವುದೋ ನಿಮ್ಮ ಜೀವನದಲ್ಲಿ ಇದ್ದೇ ಇರುತ್ತೆ. ಒಬ್ಬ ಮನುಷ್ಯ ಅಂತ ಹುಟ್ಟಮೇಲೆ ನಿಮ್ಮಲ್ಲಿ ಯಾವುದೋ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಸೊ ಆ ಟ್ಯಾಲೆಂಟ್ನ ಉಪಯೋಗಿಸ್ಕೊಂಡು ರೀಲ್ಸ್ ಅನ್ನೋದನ್ನು ಮಾಡಿ, ನಾನು ಹಿಂಗೆ ಬಿಚ್ಚಿಬಿಟ್ಟು ರೀಲ್ಸ್ ಮಾಡ್ತೀನಿ, ಅಥವಾ ಇನ್ನೊಬ್ಬರನ್ನ ಹೊಡೆದ್ಬಿಟ್ಟು ರೀಲ್ಸ್ ಮಾಡ್ತೀನಿ, ಅಥವಾ ಇನ್ನೊಬ್ಬರಿಗೆ ಚುಚ್ಚಿಬಿಟ್ಟು ರೀಲ್ಸ್ ಮಾಡ್ತೀನಿ ಅಂತ ಹೋಗೋಕ್ಕೆ ಹೋಗಬೇಡಿ. ಸೊ ಜನ ಇನ್ಫ್ಲುಯೆನ್ಸ್ ಸಣ್ಣ ಕ್ಲಿಪ್ಸಿಂದ ಇನ್ಫ್ಲುಯೆನ್ಸ್ ಆಗ್ತಾರೆ, ಗೊತ್ತಾ ನಿಮಗೆ. ಆ ಇನ್ಫ್ಲುಯೆನ್ಸಿಂದನೇ ಅವರ ಜೀವನಗಳನ್ನೇ ಬದಲಾವಣೆ ಮಾಡ್ಕೊಬಿಡ್ತಾರೆ. ಸೊ ಸ್ವಲ್ಪ ಯೋಚನೆ ಮಾಡಿ. ಸಾಮಾಜಿಕ ಜಾಲತಾಣಗಳಲ್ಲಿ ನೀವೊಂದು ಇನ್ಫ್ಲುಯೆನ್ಸರ್ ಅಂದಿದ ತಕ್ಷಣ ನಿಮಗೆ ಅಂತ ಒಂದು ನೇಮ್ ಇರುತ್ತೆ, ನಿಮ್ಮನ್ನು ಫಾಲೋ ಮಾಡೋ ವ್ಯಕ್ತಿಗಳು ಏನಿದ್ದಾರೆ ಅವ್ರಿಗೆ ಬಂದ್ಬಿಟ್ಟು ಒಳ್ಳೆಯ ಮೆಸೇಜ್ನ ಕೊಡೋದಕ್ಕೆ ಪ್ರಯತ್ನ ಪಡಿ. ಈಗಾಗಲೇ 90% ಆಫ್ ಇನ್ಸ್ಟಾಗ್ರಾಮ್ ಏನಿದೆ ಇದೆಲ್ಲ ಒಂದು ಸ್ಕ್ರ್ಯಾಪ್ ಆಗೋಗಿದೆ. ಗೊತ್ತೇ ಇರುತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಏನೆಲ್ಲ ನಡೀತಾ ಇದೆ ಪ್ರತಿಯೊಬ್ಬರಿಗೂ ಅಂತ ಫಾಲೋ ಅಪ್ ಮಾಡೋರಿಗೆ. ಸೊ ಇದಿಷ್ಟ ಆಗಿತ್ತು ಆ್ಯಂಡ್ ಅವ್ರಿಗೆ ನೋಟಿಸ್ ಅನ್ನೋದನ್ನು ಕಳಿಸಿದ್ದಾರೆ ಅಂತ ಮಾಹಿತಿ. ಸೊ ಈ ವ್ಯಕ್ತಿ ಯಾರಿದ್ದಾರೆ, ಅರುಣ್ ಕಟ್ಯಾರೆ ಅನ್ನೋ ವ್ಯಕ್ತಿ ಬಂದ್ಬಿಟ್ಟು ಅವರ ಪರ್ಸ್ನಲ್ ಜೀವನದ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ, ಆಯಿತಾ. ಸೊ ಅದು ಅವರ ಪರ್ಸ್ನಲ್, ನಾನು ಮಾತಾಡೋ ಅವಶ್ಯಕತೆ ಇಲ್ಲ. ಏನು ಆಗಿದೆ ಅನ್ನೋದ್ರ ಬಗ್ಗೆ ಹೇಳಿದ್ರೆ ಮಾತ್ರ ಸಾಕು ಅಂತ ಅನ್ನಿಸ್ತಾ ಇದೆ. ಸೊ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಂತ ನನ್ನ ಅನಿಸಿಕೆ. ಇನ್ ಕೇಸ್ ಏನಾದರೂ ನಿಮಗೆ ಮಾಹಿತಿ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಮರಿಬೇಡಿ. ಆ್ಯಂಡ್ ಪದೇ ಹೇಳ್ತೀನಿ, ಈ ಫೇಕ್ ಪ್ರಾಪರ್ಟೀಸ್ ಅಥವಾ ರಿಯಲ್ ಪ್ರಾಪರ್ಟೀಸ್ನ ಇಟ್ಕೊಂಡು ಗನ್ ಅಥವಾ ಬಾಂಬ್ ಅಥವಾ ಏನಿದೆ ಈ ಕತ್ತಿ ಈ ರೀತಿಯ ಪ್ರಾಪರ್ಟೀಸ್ನ ಇಟ್ಕೊಂಡು ರೀಲ್ಸ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡೋಕ್ಕೆ ಹೋಗಲೇಬೇಡಿ, ಆಯಿತಾ. ಸೊ ಲವ್ ಯು ಆಲ್. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.